ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಗುಜರಾತ್ನ ಅಹಮದಾಬಾದ್ನಿಂದ ಏರ್ ಇಂಡಿಯಾ 171 ವಿಮಾನ 171 ವಿಮಾನ ಟೇಕ್ ಆಫ್ ಆಯಿತು. ಟೇಕ್ ಆಫ್ ಆದಂತಹ 1 ನಿಮಿಷದಲ್ಲೇ ವಿಮಾನ ಪತನವಾಗಿದ್ದು 265 ಜನರ ಸಾವಿಗೆ ಕಾರಣವಾಗಿದೆ. ಅಷ್ಟಕ್ಕೂ ಈ ದುರಂತ ನಡೆದದ್ದು ಹೇಗೆ? ಸಜೀವ ದಹನಗೊಂಡವರ ಒಂದೊಂದು ಕಥೆಯು ಘನಘೋರವಾಗಿದೆ. ಇನ್ನೂರ 42 ಪ್ರಯಾಣಿಕರಿದ್ದ ವಿಮಾನ 1 ನಿಮಿಷದಲ್ಲೇ ಡಮಾರ್. 625 ಅಡಿ ಎತ್ತರದಲ್ಲಿ ಹೊತ್ತಿವರಿದು ನೆಲಕ್ಕೆ ಅಪ್ಪಳಿಸಿದ ವಿಮಾನ. ಮಧ್ಯಾಹ್ನ 1:38ಕ್ಕೆ ಟೇಕ್ ಆಫ್, 1:47ಕ್ಕೆ ಸಂಪರ್ಕ ಕಡಿತ. ಅಹಮದಾಬಾದ್ನಲ್ಲಿ ಘನಘೋರ ವಿಮಾನ ದುರಂತ. ಭಯಾನಕ ಬೆಂಕಿ, ದಟ್ಟ ಹೊಗೆ, ಹೊತ್ತಿ ಉರಿದ ವಿಮಾನ. ನೋಡ್ತಾ ಆಗಿದ್ದಂತೆ ಮೇಲಕ್ಕೆ ಹಾರುತ್ತಿದ್ದ ವಿಮಾನ ನಿಧಾನವಾಗಿ ನೆಲಕ್ಕೆ ಅಪ್ಪಳಿಸಿತ್ತು. ಅಪ್ಪಳಿಸಿದ ಕ್ಷಣ ಮಾತ್ರದಲ್ಲೇ ಭೀಷಣ ಬೆಂಕಿ ಮುಗಿಲೆತ್ತರಕ್ಕೆ ಚಿಮ್ಮಿತ್ತು. ಈ ಘನಘೋರ ದುರಂತವಾಗಿರೋದು ಗುಜರಾತ್ನ ಅಹಮದಾಬಾದ್ ಏರ್ಪೋರ್ಟ್ ಬಳಿ. ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಲಂಡನ್ನ ಗ್ಯಾಟ್ವಿಕ್ ಏರ್ಪೋರ್ಟ್ಗೆ ತೆರಳುತ್ತಾ ಇದ್ದ ವಿಮಾನ ಟೇಕ್ ಆಫ್ ಆದ ಕೆಲ ನಿಮಿಷದಲ್ಲೇ ಪತನವಾಗಿದೆ. ವಿಮಾನದಲ್ಲಿದ್ದ ಪ್ರಯಾಣಿಕರು ಸುಟ್ಟ ಭಸ್ಮವಾಗಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಿಂದ ಏರ್ ಇಂಡಿಯಾ 171 ವಿಮಾನ ಟೇಕ್ ಆಫ್ ಆಗಿತ್ತು. ಟೇಕ್ ಆಫ್ ಆದ 1 ನಿಮಿಷದೊಳಗೆ ವಿಮಾನ ಪತನವಾಗಿದೆ. ಸುಮಾರು 625 ಅಡಿ ಎತ್ತರಕ್ಕೆ ಹಾರಿದ್ದ ವಿಮಾನ 174 ಕಿಲೋಮೀಟರ್ ವೇಗದಲ್ಲೇ ಸಾಗುತ್ತಿತ್ತು. ವಿಮಾನ ಸಂಚಾರ ಆರಂಭಿಸಿದ ಕ್ಷಣದಿಂದ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಕೇವಲ 9 ನಿಮಿಷ 2 ಸೆಕೆಂಡ್ ಮಾತ್ರ ಸಂಪರ್ಕದಲ್ಲಿತ್ತು. ಅಂದರೆ 1:38ರಿಂದ 1:47ರವರೆಗೆ ಸಂಪರ್ಕದಲ್ಲಿದ್ದ ವಿಮಾನ ಸಂಪರ್ಕ ಕಡಿತಗೊಂಡಿದೆ. ಇಂಗ್ಲೆಂಡ್ ಕಾಲಮಾನ ಸಂಜೆ 6:25ಕ್ಕೆ ಲಂಡನ್ನ ಏರ್ಪೋರ್ಟ್ಗೆ ತಲುಪಬೇಕಿತ್ತು. 6,859 ಕಿಲೋಮೀಟರ್ ದೂರ ಕ್ರಮಿಸಬೇಕಿದ್ದ ವಿಮಾನ ಟೇಕ್ ಆಫ್ ಆಗ್ತಿದ್ದಂತೆ ಸುಟ್ಟು ಕರಕಲಾಗಿದೆ. ಮೇಡೆ ಸಿಗ್ನಲ್ ಕರೆ ಕೊಟ್ಟಿದ್ದ ಪೈಲಟ್. ಏರ್ಪೋರ್ಟ್ನಿಂದ ಟೇಕ್ ಆಫ್ ಆದ ಏರ್ ಇಂಡಿಯಾ ಬೋಯಿಂಗ್ 787 ಡ್ರೀಮ್ ಲೈನರ್ ವಿಮಾನದಲ್ಲಿ 2 ಪೈಲಟ್ಗಳಿದ್ರು. ಪೈಲಟ್ಗಳಾದ ಸುಮಿತ್ ಸಬರ್ವಾಲ್ ಮತ್ತು ಕ್ಲೈವ್ ಕುಂದರ್ಗೆ ತಾಂತ್ರಿಕ ದೋಷದ ಸುಳಿವು ಸಿಕ್ಕಿತ್ತು. ಕೂಡಲೇ ಮೇಡೆ ಸಿಗ್ನಲ್ ಕೊಟ್ಟಿದ್ರು. ಮೇಡೆ ಅಂದರೆ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಾಗ ಮತ್ತು ಗಂಭೀರ ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ATCಗೆ ಕಳುಹಿಸೋ ಸಂದೇಶವಾಗಿದೆ. ಅಷ್ಟೇ ಅಲ್ಲ, ಏರ್ಪೋರ್ಟ್ನಿಂದ ಹೊರಗೆ BJ ಮೆಡಿಕಲ್ ಕಾಲೇಜ್ನ ಹಾಸ್ಟೆಲ್ ಪಕ್ಕದಲ್ಲಿದ್ದ ಗ್ರೌಂಡ್ಗೆ ವಿಮಾನ ಇಳಿಸಲು ಪ್ರಯತ್ನಿಸಿದ್ದಾರೆ. ಆದರೆ ಪೈಲಟ್ ಪ್ರಯತ್ನ ಸಫಲವಾಗಲಿಲ್ಲ. ವಿಮಾನ ಹಾಸ್ಟೆಲ್ ಮೇಲೆ ಬಿದ್ದಿದೆ. ವಿಜಯ್ ರೂಪಾನಿ ಸೇರಿ ವಿಮಾನದಲ್ಲಿದ್ದ ಪ್ರಯಾಣಿಕರ ದುರ್ಮರಣ. ಎಮರ್ಜೆನ್ಸಿ ಡೋರ್ನಿಂದ ಹಾರಿ ಒಬ್ಬ ಪ್ರಯಾಣಿಕ ಗ್ರೇಟ್ ಎಸ್ಕೇಪ್. ಅಹಮದಾಬಾದ್ನಿಂದ ಲಂಡನ್ಗೆ ತೆರಳಿದ ವಿಮಾನದಲ್ಲಿ ಗುಜರಾತ್ ಮಾಜಿ CM ವಿಜಯ್ ರೂಪಾನಿ ಸೇರಿ 242 ಪ್ರಯಾಣಿಕರಿದ್ರು. ಲಂಡನ್ನಲ್ಲಿದ್ದ ಮಗಳನ್ನು ನೋಡಿಕೊಂಡು ತಮ್ಮ ಪತ್ನಿಯನ್ನ ವಾಪಸ್ ಕರೆತರಲು ವಿಜಯ್ ರೂಪಾನಿ ತೆರಳುತ್ತಿದ್ರು. ವಿಜಯ್ ರೂಪಾನಿ ಸೇರಿದಂತೆ 242 ಪ್ರಯಾಣಿಕರ ಪೈಕಿ 169 ಭಾರತೀಯರು, 53 ಬ್ರಿಟಿಷರು ಮತ್ತು 12 ಸಿಬ್ಬಂದಿ ಇದ್ರು. ಇದರಲ್ಲಿ 7 ಪೋರ್ಚುಗಲ್ ನಾಗರಿಕರು, ಕೆನಡಾದ ಓರ್ವ ಪ್ರಜೆಯು ಪ್ರಯಾಣ ಮಾಡ್ತಾ ಇದ್ರು. ಇವರೆಲ್ಲರೂ ಮೃತಪಟ್ಟಿರುವುದಾಗಿ ಗುಜರಾತ್ DGP ಮಾಹಿತಿ ನೀಡಿದ್ದಾರೆ. ಈ ನಡುವೆ ವಿಮಾನದ ಎಮರ್ಜೆನ್ಸಿ ಡೋರ್ನಿಂದ 11A ಸೀಟ್ನಲ್ಲಿದ್ದ ಪ್ರಯಾಣಿಕ ರಮೇಶ್ ಅನ್ನೋರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಪವಾಡ ಸದೃಶವಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.